ಹಲೋ ಎವ್ರಿವನ್, ಇವತ್ತಿನ ರೀಡಿಂಗಲ್ಲಿ ಓಕೆ, ಈಗ ಆಲ್ರೆಡಿ ಒಂದು ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡಿರಬಹುದು. ಓಕೆ, ಸೊ ಅದು ಕೂಡ ಈ ಒಂದು ರೀಡಿಂಗಿಗೆ ಕನೆಕ್ಟ್ ಆಗಿರುವಂಥದ್ದೇನೆ. ಸೊ ಯಾರೊಬ್ಬರು ಲಾಸ್ಟ್ ವಿಡಿಯೋದಲ್ಲಿ ತುಂಬ ಯಾರೋ ಬುದ್ಧಿವಂತರು ಅಡ್ವೈಸ್ ಮಾಡಿದರು, ಎರಡೂ ಒಂದೇ ಚಾನಲ್ ಹಾಕ್ಬಿಡಿ ಅಂತ ಹೇಳಿಬಿಟ್ಟು. ಐ ನೋ ಯಾವ ಚಾನಲಲ್ಲಿ ಯಾವ ವಿಡಿಯೋನ ಹಾಕಬೇಕು, ಎಲ್ಲಿ ಯಾವ ಜನಕ್ಕೆ ಯಾವ ಸೋಲಿಗೆ ಏನು ಕನೆಕ್ಟ್ ಆಗಬೇಕು, ಎಲ್ಲಿ ಕನೆಕ್ಟ್ ಮಾಡಿಸ್ಬೇಕು ನನಗೆ ಗೊತ್ತಿದೆ. ಓಕೆ, ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಅಡ್ವೈಸ್ ಮಾಡಿದ್ರಿ. ಎಸ್, ಇವತ್ತಿನ ರೀಡಿಂಗಲ್ಲಿ ಏನು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಈ ವ್ಯಕ್ತಿ ನನ್ನ ಲೈಫಲ್ಲಿ ಟೆಂಪ್ರವರಿಗೋಸ್ಕರ ಬಂದಿದ್ದಾರಾ, ಅಥವಾ ಎಷ್ಟು ದಿನ ಈ ವ್ಯಕ್ತಿ ನನ್ನ ಜೊತೆಗೆ ಇರಬಹುದು, ಅಥವಾ ಈ ವ್ಯಕ್ತಿ ಜೊತೆಗೆ ನಾನು ಲೈಫ್ ಲಾಂಗ್ ಇರ್ತೀನಾ. ಸೊ ಈ ರೀತಿಯಾದಂಥ ಕ್ವಶನ್ಸ್ಗಳು ನಿಮ್ಮ ಮೈಂಡಲ್ಲಿರುತ್ತೆ. ಸೊ ಅದೇ ರಿಲೇಟೆಡ್ ಆಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದೊಂದು ಜನರಲ್ ರೀಡಿಂಗ್, ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ರೀಡಿಂಗ್ ನಿಮಗೆ ಅರ್ಥ ಆಗ್ತಿಲ್ಲ, ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಿಂದನೆ ಮಾಡುವಂಥದ್ದೆಲ್ಲ, ಗುರು ನಿಂದನೆ ಆಗಿರಲಿ ಅಥವಾ ದೈವ ನಿಂದನೆ ಮಾಡುವಂಥ ಅಧಿಕಾರ ನಿಮಗೆ ಯಾರೂ ಕೊಟ್ಟಿಲ್ಲ. ಸೊ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಿ. ಇದೇ ಒಂದು ಚಾನಲಲ್ಲಿ ಬೇಕಾದಷ್ಟು ವಿಡಿಯೋಗಳಿದೆ, ಅದನ್ನು ನೀವು ಚೆಕ್ ಮಾಡಿ ನಿಮಗೆ ಯಾವ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅದನ್ನು ನೀವು ವಾಚ್ ಮಾಡಬಹುದು. ಓಕೆ, ಥ್ಯಾಂಕ್ ಯು. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಈ ಒಂದು ಚಾನಲ್ಗೂ ತುಂಬ ಜನ ಸಪೋರ್ಟ್ ಮಾಡ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ, ಪಾಸಿಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ದ ಹೆರೋಫೆಂಟ್ ಬರ್ತಾ ಇದೆ, 7 ಆಫ್ ಸಾರ್ಡ್ಸ್, 7 ಆಫ್ ಪೆಂಟಿಕಲ್, 10 ಆಫ್ ಸಾರ್ಡ್ಸ್ ಬರ್ತಿದೆ. ಓಕೆ, Queen of Swords, 2 of Swords, the Devil card ಬರ್ತಿದೆ. Oh my God, yes, Judgment. Okay, bottom of the card, Ace of Wands ಬರ್ತಾ ಇದೆ. ನೈಸ್. ಯಾ, ನಿಮ್ಮ ಮೈಂಡಲ್ಲಿ ಈಗ ನಾನು ಆಲ್ರೆಡಿ ಹೇಳಿದಾಗೆ ಆ ರೀತಿಯಾದಂಥ ಕ್ವಶನ್ಸ್ಗಳಿದೆ. ಆ ವ್ಯಕ್ತಿ ಯಾರು ಅನ್ನೋದನ್ನು ಮೈಂಡಲ್ಲಿ ತಂದ್ಕೊಳ್ಳಿ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಎಸ್. ಫಸ್ಟ್ ಆಫ್ ಆಲ್, ಇಲ್ಲಿ ನೀವು ನಿಮ್ಮ ಮೈಂಡಲ್ಲಿ ಯಾರನ್ನ ಯೋಚನೆ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಗೆ ಹಾಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಈ ಒಂದು ಸಂಬಂಧ ನಿಮ್ಮ ಲೈಫಲ್ಲಿ ಎಷ್ಟು ಕಾಲ ಇರುತ್ತೆ, ಅಥವಾ ಒಂದು ದೈವಿಕ ಉದ್ದೇಶ ಏನಿದೆ, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಈ ಸಂಬಂಧ ಏನಿದೆ ಕಾಲ ಬದಲಾವಣೆ ಆಗ್ತಾ ಇದ್ದ ಹಾಗೇನೆ ಬೆಳೆಯುವಂಥದ್ದು. ಅಂದರೆ ಕಾಲ ಬದಲಾವಣೆ ಆಗುವಂಥದ್ದು ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ನಿಮ್ಮ ಎನರ್ಜಿಗಳು ಚೇಂಜ್ ಆಗ್ತಿರುತ್ತೆ, ದಿನಕ್ಕೆ ನಿಮ್ಮ ಮೈಂಡ್ ಸೆಟ್ಗಳು ಚೇಂಜ್ ಆಗ್ತಾ ಇರುತ್ತೆ, ದಿನದಿಂದ ದಿನಕ್ಕೆ ಒಬ್ಬರ ಬಗ್ಗೆ ನಿಮಗೆ ಭಾವನೆಗಳು ಬದಲಾಗ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಬಹುದು, ನಿನ್ನೆ ತುಂಬ ಇಷ್ಟ ಆಗಿರುವಂಥ ವ್ಯಕ್ತಿಗಳು ನಾಳೆ ನಿಮಗೆ ನೋಡಿದರೆ ಅವ್ರಿಗೆ ಆಗ್ತಾ ಇರಲ್ಲ. ಸೊ ಆ ರೀತಿಯಾದಂಥ ಫೀಲ್ನ ನೀವು ಮಾಡಿರ್ತೀರ. ಓಕೆನಾ. ಸೊ ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಈ ಸಂಬಂಧ ಕಾಲ ಬದಲಾವಣೆಗಳೊಂದಿಗೆ ಬೆಳವಣಿಗೆಯನ್ನು ಪಡೆಯುತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಕೆಲವೊಬ್ರು ಎನರ್ಜಿಗೆ ಇದು ಕನೆಕ್ಟ್ ಮಾಡಿದಾಗ ಈ ಒಂದು ಸಂಬಂಧ ಏನಿದೆ ಇದೊಂದು ಆತ್ಮದ ಸಂಬಂಧ, ಸೋಲ್ ಕನೆಕ್ಷನ್, ಸೋಲ್ ರಿಲೇಶನ್ಶಿಪ್ ಅನ್ಬೋದು, ಅಥವಾ ಸೋಲ್ ಕನೆಕ್ಷನ್ ಅಂತ ಹೇಳ್ಬಹುದು, ಅಥವಾ ಒಂದು ಓಕೆ ಆತ್ಮಬಂಧನ, ಓಕೆನಾ, ಸಂಬಂಧ ಅನ್ನೋಂಥ ಒಂದು ಎನರ್ಜಿಯಲ್ಲಿ ಬರ್ತಿದೆ. ಸೊ ಇಂಥ ಒಂದು ಸಂಬಂಧ ಸ್ಥಿರವಾಗಿರುವಂಥ ಪ್ರೀತಿಯಾಗಿದೆ ಇದು. ಓಕೆನಾ. ಇಲ್ಲಿ ಫ್ರೆಂಡ್ಶಿಪ್ ಕೂಡ, ಫ್ರೆಂಡ್ಸ್ ಆದವರು ನೋಡ್ಬೋದು, ಬರೀ ಲವ್ವರ್ಸು ಗಂಡ ಹೆಂಡತಿನೇ ನೋಡ್ಬೇಕು ಈ ರೀಡಿಂಗ್ ಅಂತ ಇಲ್ಲ. ಇಲ್ಲಿ ಸಂಬಂಧದಲ್ಲಿ ಅಣ್ಣ ತಮ್ಮ, ಫ್ಯಾಮಿಲಿ, ದೊಡ್ಡಪ್ಪ ಚಿಕ್ಕಪ್ಪ, ಅಥವಾ ಯಾವ ರೀತಿಯಾಗಿ ನೀವು ಇಲ್ಲಿ ರೀಡಿಂಗ್ನ ನೋಡ್ತೀರಾ ಆ ಒಂದು ರಿಲೇಟೆಡ್ ಆಗಿರುತ್ತೆ. ಸೊ ಇಲ್ಲಿ ಈ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಈ ಒಂದು ಪ್ರೀತಿ
ಸ್ಥಿರವಾಗಿರುತ್ತೆ. ಇದು ಆತ್ಮ ಸಂಬಂಧದ ಒಂದು ಸೂಚನೆಯನ್ನು ತೋರಿಸ್ತಾ ಇದೆ. ಸೊ ಹಾಗಾಗಿ ಈ ಪ್ರೀತಿ ಸಂಬಂಧ ಸ್ಥಿರವಾಗಿರುತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಇದು ಕೆಲವೊಂದು ಬ್ಯೂಟಿಫುಲ್ ಸೋಲಿಗೆ ಕನೆಕ್ಟ್ ಆಗ್ಬೋದು, ಕೆಲವೊಬ್ರಿಗೆ ಕನೆಕ್ಟ್ ಆಗದೇನೂ ಇರ್ಬೋದು. ಇಲ್ಲಿ ತುಂಬ ಜನ ಈ ರೀಡಿಂಗ್ನ ನೋಡ್ತಾ ಇರ್ತಾರೆ. ಮೊಬೈಲಲ್ಲಿ ನೀವೊಬ್ಬರೇ ನೋಡ್ಬೋದು, ಬಟ್ ರೀಡಿಂಗ್ ನೋಡೋರು ತುಂಬ ಜನ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸೊ ನೀವೊಬ್ಬರನ್ನೇ ಕೂರಿಸ್ಕೊಂಡು ಇಲ್ಲಿ ರೀಡಿಂಗ್ ಮಾಡ್ತಾ ಇರಲ್ಲ, ಓಕೆನಾ. ಸೊ ಇಲ್ಲಿ ಬರುವಂಥ ಎಲ್ಲ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗಲೇಬೇಕು ಅನ್ನೋಂಥ ಉದ್ದೇಶನೂ ಕೂಡ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಓಕೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಎಸ್, ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ತುಂಬ ಲೈಫ್ಗಳಲ್ಲಿ ನೀವಿಬ್ಬರು ಓಕೆ ಒಂದಾಗಿ ಬಿಟ್ಟು ಹೋಗಿ ಆ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಇವಾಗಲೂ ಕೂಡ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದ್ಸಲ ಕನೆಕ್ಟ್ ಆಗ್ತೀರಾ, ಇನ್ನೊಂದ್ಸಲ ಮತ್ತೆ ಏನೋ ಒಂದು ರೀಸನ್ ಹೇಳಿ ದೂರ ಆಗ್ಬಿಡ್ತೀರಾ, ಮತ್ತೆ ಇದ್ದಕ್ಕಿದ್ದಂಗೆ ಹೇಗೋ ಕನೆಕ್ಟ್ ಆಗ್ತೀರಾ, ಮತ್ತೆ ಏನೋ ಒಂದು ರೀಸನ್ ಹೇಳಿ ದೂರ ಆಗ್ತೀರಾ, ಮತ್ತೆ ಏನೋ ಒಂದು ರೀಸನ್ ಇಂದನೇ ಮತ್ತೆ ಒಂದಾಗ್ತೀರಾ. ಸೊ ಆ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಿದೆ, ಓಕೆನಾ. ಸೊ ಇಲ್ಲಿ ಒಂದ್ಸಲ ದೂರ ಆಗುವಂಥದ್ದು, ಇನ್ನೊಂದ್ಸಲ ಮತ್ತೆ ನೀವು ಒಂದಾಗುವಂಥದ್ದು. ಇದು ಒಂದು ನಿಮ್ಮ ಪಾಸ್ಟ್ ಲೈಫಲ್ಲಿ ಈ ಒಂದು ರೀತಿಯ ಒಂದು ಸಂಬಂಧವನ್ನು ನೀವು ಕಟ್ಕೊಂಡು ತಗೊಂಡು ಬಂದಿದ್ದೀರಾ. ಸೊ ಹಾಗಾಗಿ ಈ ಜೀವನದಲ್ಲೂ ಇವಾಗಲೂ ಕೂಡ ಈ ವ್ಯಕ್ತಿ ಜೊತೆಗೆ ಅದೇ ರೀತಿಯಾಗಿ ಆಗ್ತಾ ಇದೆ. ಒಂದ್ಸಲ ಕನೆಕ್ಟ್ ಆಗ್ತೀರಾ, ಒಂದ್ಸಲ ಡಿಸ್ಕನೆಕ್ಟ್ ಆಗ್ತೀರಾ, ಒಂದ್ಸಲ ಕಾಲ್ ಮಾಡ್ತೀರಿ, ಇನ್ನೊಂದ್ಸಲ ಕಾಲ್ ಮಾಡಿರೋಂಥ ನಂಬರ್ನೇ ಬ್ಲಾಕ್ ಮಾಡ್ಬಿಡ್ತೀರಾ. ಇಲ್ಲಿ ನೀವಾಗ್ಬೋದು ಅಥವಾ ನಿಮ್ಮ ಪರ್ಸನ್ ಎನರ್ಜಿಗೆ ಇದು ಕನೆಕ್ಟ್ ಆಗ್ತಾ ಇದೆ, ಓಕೆನಾ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು, ಈ ಒಂದು ವ್ಯಕ್ತಿ ಆಗಿರ್ಬೋದು, ಈ ಒಂದು ಸಂಬಂಧ ಆಗಿರ್ಬೋದು, ಲೈಫಲ್ಲಿ ತಾತ್ಕಾಲಿಕವಾಗಿರುವಂಥ ವ್ಯಕ್ತಿ ಅಂತೂ ಅಲ್ಲ ಇಲ್ಲಿ, ಓಕೆನಾ. ಸೊ ಈ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಒಂದು ಪುಣ್ಯ ಮಾಡಿದ್ದೀರಾ ಅಥವಾ ಒಂದು ಭಾಗ್ಯನೇ ಅಂತಲೇ ಹೇಳ್ಬೋದು. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋಕ್ಕೆ ಅಥವಾ ನೀವು ಅವ್ರ ಲೈಫಲ್ಲಿ ಹೋಗೋಕ್ಕೆ ಏನೋ ಒಂದು ಪುಣ್ಯದ ಕೆಲಸವನ್ನ ಮಾಡಿದ್ದೀರಾ, ಪುಣ್ಯದ ಕರ್ಮಗಳನ್ನು ಮಾಡಿದ್ದೀರಾ, ಒಳ್ಳೆ ಕರ್ಮಗಳನ್ನು ಮಾಡಿದ್ದೀರಾ. ಸೊ ಹಾಗಾಗಿ ಈ ವ್ಯಕ್ತಿನ ನೀವಿಬ್ರು ಅಂದರೆ ನೀವು ಮತ್ತು ನಿಮ್ಮ ಪರ್ಸನ್ ಇಬ್ರು ಕೂಡ ಕನೆಕ್ಟ್ ಆಗಿರೋಂಥ ಒಂದು ಎನರ್ಜಿ ಬರ್ತಿದೆ. ಇದು ಕೆಲವೊಬ್ಬರಿಗೆ ಮಾತ್ರ ಕನೆಕ್ಟ್ ಆಗ್ಬೋದು. ಈ ವ್ಯಕ್ತಿ ತಾತ್ಕಾಲಿಕವಾಗಿ ನಿಮ್ಮ ಜೀವನಕ್ಕೆ ಬಂದಿರೋವಂಥದ್ದಲ್ಲ. ಎಲ್ಲೋ ಒಂದು ಕಡೆ ಒಂದು ಭಾಗ್ಯದಿಂದ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಸಿಕ್ಕಿರೋಂಥ ವ್ಯಕ್ತಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ವ್ಯಕ್ತಿ ನಿಮಗೆ ಕನೆಕ್ಟ್ ಆಗಿದ್ದಾರೆ, ಅಥವಾ ಬೇರೆಯವ್ರ ಮುಖಾಂತರವಾಗಿ ನಿಮ್ಗೆ ಅವ್ರು ಕನೆಕ್ಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಿಂದ ಅವ್ರು ನಿಮಗೆ ಕನೆಕ್ಟ್ ಆಗಿರ್ಬೋದು, ಅಥವಾ ಬೇರೆ ಫ್ರೆಂಡಿಂದ ನಿಮಗೆ ಕನೆಕ್ಟ್ ಆಗಿರ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿರೋದೇ ಒಂಥರ ವಿಚಿತ್ರ ಅಂತ ಅನ್ನಿಸ್ಬೋದು. ಆ ರೀತಿ ಅಂತ ಒಂದು ಎನರ್ಜಿ ಇದೆ ಕೆಲವೊಬ್ರು ಲೈಫಲ್ಲಿ. ಇದು ಈ ವ್ಯಕ್ತಿ ಕನೆಕ್ಟ್ ಮಾಡಿದಾಗ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿರೋದೇ ಏನೋ ಒಂದು ಅಚಾನಕ್ ಆಗಿ ಅಥವಾ ಸಮಥಿಂಗ್ ವಿಚಿತ್ರವಾಗಿ ಇನ್ಸಿಡೆಂಟಿನ ನಿಮಗೆ ಸಿಕ್ಕಿರ್ಬೋದು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ, ಓಕೆನಾ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಓಕೆ, ಈ ವ್ಯಕ್ತಿ ನಿಮ್ಮ ಲೈಫಲ್ಲಿರೋಂಥ ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿರುವಂಥ ಕೆಲವೊಂದು ಹಿಡನ್ ಸ್ಟ್ರೆಂತ್ ಇರ್ಬೋದು, ಅಥವಾ ಹಿಡನ್ ಟ್ಯಾಲೆಂಟ್ಸ್ ಆಗಿರ್ಬೋದು, ನಿಮಗೆ ಗೊತ್ತಿಲ್ಲದಿರುವಂಥ ಕೆಲವೊಂದು ವಿಷಯಗಳು ಆ ವ್ಯಕ್ತಿ ಮೂಲಕ ನಿಮಗೆ ಹೊರಗೆ ತೆಗಿತಾ ಇದ್ದಾರೆ. ಅಂದರೆ ಆ ವ್ಯಕ್ತಿಯಿಂದ ನಿಮಗೆ ಗೊತ್ತಾಗ್ತಿದೆ, ನನ್ನಲ್ಲಿ ಈ ಥರ ಶಕ್ತಿ ಇತ್ತಾ, ಅಥವಾ ನನ್ನಲ್ಲಿ ನಾನು ಈ ಥರ ಸ್ಟ್ರೆಂತ್ ಇತ್ತಾ, ನಾನು ಇಷ್ಟು ಶಕ್ತಿಶಾಲಿನ, ಅಥವಾ ನನ್ನ ಲೈಫಲ್ಲಿ ನಾನು ಈ ರೀತಿಯಾಗಿ ಯೋಚನೆ ಮಾಡಬಹುದಾಗಿತ್ತಾ, ಅಥವಾ ನನ್ನ ಲೈಫಲ್ಲಿ ನಾನು ಈ ರೀತಿಯಾದಂಥ ಸ್ಟೆಪ್ಗಳನ್ನು ತಗೊಳ್ಬೋದಾಗಿತ್ತಾ. ಇದೆಲ್ಲ ನೀವು ನೋಡ್ಬೇಕಂತ ಇದ್ರೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದ ಮೇಲೇ ನಿಮಗೆ ಅದೆಲ್ಲ ಓಪನ್ ಮಾಡಿಸಿರೋ ದಾರಿಗಳನ್ನ ಓಪನ್ ಮಾಡಿ ಕೊಟ್ಟಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ, ಓಕೆ. ಅಂದರೆ ನಿಮ್ಮಲ್ಲಿ ಇರುವಂಥ ನಿಮಗೆ ಗೊತ್ತಿಲ್ಲದಿರೋ ಶಕ್ತಿಗಳನ್ನ ಆ ವ್ಯಕ್ತಿ ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಒಂಥರ ಪಿಕ್ಚರ್ ರೂಪದಲ್ಲಿ, ನೋಡು ಇದು ನೀನು ಅನ್ನೋ ಥರದಲ್ಲಿ ಕ್ಲೀನಾಗಿ ನಿಮಗೆ ಕೊಟ್ಟಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದರೆ ನೀವು ಇಷ್ಟು ದಿನ ಹೇಗಾಗಿತ್ತು ಅಂತ ಹೇಳಿದ್ರೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಕೆಲಸ ಮುಗಿಸ್ಕೊಂಡ್ಯಾ, ಬಂದ್ಯಾ, ಮನೇಲಿ ಏನು ವರ್ಕ್ ಇದೆ ಮಾಡಿದೆ, ಅದಾಯಿತು, ಊಟ ಆಯಿತು, ಮಲ್ಕೊಂಡೆ, ನಿದ್ದೆ ಆಯಿತು, ಎದ್ದೆ, ವರ್ಕ್ ಆಯಿತು, ಇಷ್ಟೇ ನಿಮ್ಮ ಲೈಫಲ್ಲಿ ಇಷ್ಟೇ ನೀವು ಮಾಡ್ಕೊಂಡಿದ್ರಿ. ಬಟ್ ಈ ವ್ಯಕ್ತಿ ಬಂದ ಮೇಲೆ ನಿಮ್ಮಲ್ಲಿ ಏನೋ ಒಂದು ಹೊಸ ಶಕ್ತಿಗಳಿದೆ, ಅಥವಾ ಹೊಸ ಒಂದು ಟ್ಯಾಲೆಂಟ್ ಇದೆ, ಅಥವಾ ಹೊಸ ಒಂದು ಏನೋ ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿಲ್ಲದಿರೋಂಥ ಕೆಲವೊಂದು ವಿಷಯಗಳನ್ನ ಗುರುತು ಮಾಡಿ ಹೇಳ್ಕೊಟ್ಟಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಓಕೆ. ಎಸ್, ಕಂಟಿನ್ಯೂ ಮಾಡೋಣ, ನಮ್ಮ ರೀಡಿಂಗ್ನ ಕಂಟಿನ್ಯೂ ಮಾಡೋಣ, ಓಕೆನಾ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು, 1 ಮಿನಿಟ್, ನಾನು ಕ್ಯಾಂಡಲ್ನ ಹಚ್ಚಿಬಿಡ್ತೀನಿ, ವೆಯ್ಟ್ ಮಾಡಿ, ಓಕೆ.
ಓಕೆ, ಎಸ್, ಸ್ಟಾರ್ಟ್ ಮಾಡೋಣ. ಯಾ ಓಕೆ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು. ಓಕೆ, ನಿಮಗೆ ಕೆಲವೊಂದು ಮಾರ್ಗದರ್ಶನ ಕೊಡ್ಲಿಕ್ಕೋಸ್ಕರ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿರುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆನಾ? ಅಂದರೆ ಈ ಕೆಲವೊಂದು ಮಾರ್ಗದರ್ಶನ ಅಂತ ಹೇಳಿದ್ರೆ ಎಷ್ಟು ಕಾಲದವರೆಗೆ ನಿಮಗೆ ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ಇರಬಹುದು. ಕೆಲವೊಬ್ರು ಡೌಟ್ ಇದೆ ಇಲ್ಲಿ. ನಿಮ್ಮ ಒಂದು ಜೀವನದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನೀವು ಹೊಸ ಅಧ್ಯಾಯಗಳನ್ನ ಪ್ರಾರಂಭ ಮಾಡಬೇಕಾಗಿದೆ. ಆ್ಯಂಡ್ ಇಲ್ಲಿ ಕೆಲವೊಂದು ಮಾರ್ಗದರ್ಶನವನ್ನು ಕೊಡ್ಲಿಕ್ಕೋಸ್ಕರ ಈ ವ್ಯಕ್ತಿ ಅಲ್ಲಿವರೆಗೆ ನಿಮ್ಮ ಜೀವನದಲ್ಲಿ ಇರ್ತಾರೆ. ದಟ್ ಮೀನ್ಸ್ ಹಂಗಂತ ಹೇಳಿದ್ರೆ ಇಲ್ಲಿ ನಿಮ್ಮ ಲೈಫಲ್ಲಿ ಹೊಸ ಅಧ್ಯಾಯಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ನಿಮಗೊಂದು ಸ್ಟ್ರೆಂತ್ ಬೇಕು, ನಿಮಗೊಂದು ಬ್ಯಾಕ್ ಬೋನ್ ಅಂತ ಹೇಳಿ ನಿಮಗೊಂದು ವ್ಯಕ್ತಿ ಬೇಕಾಗತ್ತೆ. ಸೊ ನಿಮ್ಮ ಲೈಫಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡುವವರೆಗೆ ಈ ವ್ಯಕ್ತಿ ನಿಮಗೆ ಒಂದು ಮಾರ್ಗದರ್ಶನ ಕೊಡೋದಿಕ್ಕೆ, ಅಂದರೆ ಗೈಡೆನ್ಸ್ ರೂಪದಲ್ಲಿ ನಿಮ್ಮನ್ನ ಗೈಡ್ ಮಾಡೋದಕ್ಕೋಸ್ಕರ ಅಲ್ಲಿವರೆಗೆ ಆ ವ್ಯಕ್ತಿ ನಿಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥದ್ದು. ಇಲ್ಲಿ ನಿಮ್ಮ ಪರ್ಸನ್ನೇ ಆಗ್ಬೋದು, ನಿಮ್ಮ ಏನು ಸೋಲ್ಮೇಟ್ ಆಗ್ಬೋದು, ಯಾರೇ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಲ್ಲಿವರೆಗೆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಒಂದು ಬೆಳವಣಿಗೆ ನೋಡೋವರೆಗೆ ಆ ವ್ಯಕ್ತಿ ನಿಮ್ಮ ಜೊತೆಗೆ ಇರ್ತಾರೆ. ನೀವೊಂದು ಲೈಫಲ್ಲಿ ಸೆಟಲ್ ಆದ್ರಿ, ನಿಮ್ಮ ಲೈಫಲ್ಲಿ ನಿಮಗೆ ಯಾರು ನನಗಿವಾಗ ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ, ನನಗಿವಾಗ ಯಾರು ನನಗೆ ಸಪೋರ್ಟಿವ್ ಆಗಿ ಬೇಕು ಅಂತ ಇಲ್ಲ, ಅಥವಾ ನನ್ನ ಲೈಫನ್ನು ನಾನು ಇವಾಗ ನಡೆಸೋದಕ್ಕೆ ನನಗೆ ಗೊತ್ತಿದೆ, ದಾರಿ ಗೊತ್ತಿದೆ ಅನ್ನೋಂಥ ಒಂದು ಸ್ಟ್ರೆಂತ್ನ ಅವ್ರು ನಿಮಗೆ ಕೊಟ್ಟುಬಿಟ್ಟು ಅಷ್ಟ್ರ ಮೇಲೆ ಅವ್ರು ನಿಮ್ಮಿಂದ ಡಿಸ್ಕನೆಕ್ಟ್ ಆಗುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಇದು ಕೆಲವೊಂದು ಸೋಲ್ಗಳಿಗೆ ಕನೆಕ್ಟ್ ಆಗ್ಬೋದು, ಕೆಲವೊಂದು ಸೋಲ್ಗಳಿಗೆ ಕನೆಕ್ಟ್ ಆಗದೇನೂ ಕೂಡ ಇರಬಹುದು. ಮೇಡಮ್ ಹಾಗೆ, ಮೇಡಮ್ ಹೀಗೆ ಅಂತ ಹೇಳಿ ನಿಂದನೆ ಮಾಡೋಕೆ ಹೋಗ್ಬೇಡಿ. ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ದಟ್ಸ್ ಇಟ್. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು. ಓಕೆ ಓಕೆ ಯಾ, ಇದು ಇನ್ನೊಂದು ಚಾನಲಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಒಂದು ಎನರ್ಜಿ ಬಂದಿತ್ತು. ಬಟ್ ಇಲ್ಲೂ ಕೂಡ ಅದೇ ಎನರ್ಜಿನೇ ನಾನಿಲ್ಲಿ ಕನೆಕ್ಟ್ ಮಾಡಿರೋ ಕಾರಣ ಇಲ್ಲೂ ಕೂಡ ಸೇಮ್ ಎನರ್ಜಿನೇ ಬರ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಆತ್ಮೀಯತೆ, ನಿಮ್ಮಲ್ಲೊಂದು ಆತ್ಮೀಯತೆ ಸ್ವಭಾವವನ್ನು ತರಲಿಕ್ಕೋಸ್ಕರ ಈ ವ್ಯಕ್ತಿ ನಿಮಗೆ ಕನೆಕ್ಟ್ ಆಗಿದ್ದಾರೆ. ಆ ಆತ್ಮೀಯತೆ ಭಾವ ಅಂದರೆ ನಿಮ್ಮ ಕೆಲವೊಂದು ಎನರ್ಜಿ ಇಲ್ಲಿ ನೋಡಿದಾಗ ಕಂಪ್ಲೀಟಾಗಿ ನನಗೆ ಇಲ್ಲಿ ಗೊತ್ತಾಗ್ತಿರೋಂಥ ಈ ಒಂದು ರೀಡಿಂಗ್ನಲ್ಲಿ ಗೊತ್ತಾಗ್ತಿರೋಂಥ ಒಂದು ಎನರ್ಜಿ ಬಂದು, ನೀವು ಈ ವ್ಯಕ್ತಿಯಿಂದ ಏನೆಲ್ಲ ಪಾಠಗಳನ್ನ ಕಲಿತೀರಲ್ವಾ, ಕಲ್ತಾದ್ಮೇಲೆ ಆ ವ್ಯಕ್ತಿ ಆಟೋಮೆಟಿಕ್ ಆಗಿ ನಿಮ್ಮಿಂದ ದೂರ ಸರಿತಾರೆ, ಅಥವಾ ತುಂಬ ಅಟ್ಯಾಚ್ಮೆಂಟ್ನ ಇಟ್ಕೊಳ್ಳಲ್ಲ. ದೂರ ಸರಿಯೋದು ಅಂತ ಹೇಳಿದ್ರೆ ನಿಮ್ಮಿಂದ ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾರೆ. ಈಗ ನಿಮಗೆ ಆ ಒಂದು ಅನುಭವ ಆಗ್ತಾ ಇರ್ಬೋದು ಕೆಲವೊಂದು ಸೋಲ್ಗಳಿಗೆ, ಅಥವಾ ಈಗ ಸ್ಟಾರ್ಟ್ ಆಗಿರ್ಬೋದು ಈ ಒಂದು ಅನುಭವ ನಿಮಗೆ. ಆ ವ್ಯಕ್ತಿ ಆಟೋಮೆಟಿಕಲಿ ನಿಮ್ಮಿಂದ ದೂರ ಸರಿತಿರುವಂಥದ್ದು, ಅಥವಾ ಆ ವ್ಯಕ್ತಿನ ನೀವು ತುಂಬ ಪಾಠಗಳನ್ನ ಕಲ್ತಿದ್ದೀರಾ, ಅವ್ರು ನಿಮಗೆ ತುಂಬಾ ಒಂದು ಸ್ಟೆಪ್ಪಲ್ಲಿ, ಅಂದರೆ ಒಂದು ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡೋಗಿ ನಿಲ್ಲಿಸಿದ್ದಾರೆ. ಇವಾಗ ಅವರು ನಿಧಾನಕ್ಕೆ ಅವರು ಹಿಂದೆ ಸರಿತಿರೋಂಥ ಒಂದು ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ. ಕೆಲವೊಬ್ಬರಿಗೆ ಅನುಭವ ಆಗಿರ್ಬೋದು, ಕೆಲವೊಬ್ಬರಿಗೆ ಮುಂದಿನ ದಿನಗಳಲ್ಲಿ ಅನುಭವ ಆಗಬಹುದು ಈ ರೀತಿಯಾದಂಥದ್ದು. ಸೊ ಆ ಒಂದು ಎನರ್ಜಿಲಿ ಬರ್ತಿದೆ. ಕಂಪ್ಲೀಟಾಗಿ ನೋಡಿದಾಗ ಇಲ್ಲಿ ನಿಮ್ಮನ್ನು ಒಂದು ಹೊಸ ವ್ಯಕ್ತಿಯನ್ನಾಗಿ ಮಾಡೋದಕ್ಕೆ, ಒಂದು ಹೊಸ ವ್ಯಕ್ತಿಯನ್ನಾಗಿ ರೂಪಿಸ್ಲಿಕ್ಕೆ, ಆ್ಯಂಡ್ ಇಲ್ಲಿ ನಿಮ್ಮ ಲೈಫಲ್ಲಿ ನೀವೇನೆಲ್ಲ ಪಾಠಗಳನ್ನ ಕಲಿಬೇಕಿತ್ತೋ ಆ ಎಲ್ಲ ಪಾಠಗಳನ್ನ ಕಲಿಸ್ಬಿಟ್ಟು ಆ ವ್ಯಕ್ತಿ ಕಲಿಸ್ಲಿಕ್ಕೋಸ್ಕರನೇ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ. ಆ್ಯಂಡ್ ಅದನ್ನು ಕಲಿಸಿದ ಮೇಲೆ, ನೀವು ಅದನ್ನೆಲ್ಲ ಕಲ್ತಿದ ಮೇಲೆ ಆ ವ್ಯಕ್ತಿ ನಿಮ್ಮಿಂದ ಆಟೋಮೆಟಿಕ್ ಆಗಿ ಸಪ್ರೇಟ್ ಆಗುವಂಥದ್ದು. ಆ್ಯಂಡ್ ಇಲ್ಲಿ ನಿಮಗೆ ಪಾಠವನ್ನು ಕಲಿಸಿ ಕೆಲವೊಬ್ರು ನಿಮ್ಮ ಜೊತೆಗೇನೆ ಲೈಫ್ ಲಾಂಗ್ ಇರುವಂಥದ್ದು ಕೆಲಸವನ್ನು ಕೂಡ ಮಾಡ್ತಿರೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಕೆಲವೊಂದು ಬ್ಯೂಟಿಫುಲ್ ಸೋಲ್ಗಳಿಗೆ ಯಾವ ರೀತಿ ಅಂತ ಹೇಳಿದ್ರೆ, ಇದೊಂದು ಸೋಲ್ ಕನೆಕ್ಷನ್, ಅಥವಾ ಒಂದು ಆ ವ್ಯಕ್ತಿನ ನೀವು ಮೀಟ್ ಮಾಡೋದಕ್ಕೆ, ಅಥವಾ ಆ ವ್ಯಕ್ತಿ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಏನೋ ಒಂದು ಗ್ರ್ಯಾಟಿಟ್ಯೂಡ್, ನೀವು ತುಂಬ ಗ್ರ್ಯಾಟಿಟ್ಯೂಡ್ ಆಗಿರಬಹುದು. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬ ಗ್ರ್ಯಾಟಿಟ್ಯೂಡ್ ಆಗಿದ್ದೀರಾ, ಅಂದರೆ ನಿಮ್ಮ ಲೈಫಲ್ಲಿ ಏನೆಲ್ಲ ಇದೆ ಅದಕ್ಕೆಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಆಗಿರುವಂಥ ವ್ಯಕ್ತಿ. ಸೊ ಇಲ್ಲಿ ಆ ಒಂದು ಗ್ರ್ಯಾಟಿಟ್ಯೂಡ್ ಏನಿದೆ ಅದು ನಿಮಗೆ ಈ ವ್ಯಕ್ತಿ ರೂಪದಲ್ಲಿ ನಿಮ್ಮ ಲೈಫಲ್ಲಿ ಸಿಕ್ಕಿರುವಂಥದ್ದು. ಓಕೆನಾ? ಸೊ ಬ್ಯೂಟಿಫುಲ್ ಎನರ್ಜಿ. ನೀವು ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿದ್ರಿ, ಅಥವಾ ನೀವೆಷ್ಟು ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾ ಇದ್ರಿ, ಆ ಗ್ರ್ಯಾಟಿಟ್ಯೂಡ್ನ ಒಂದು ರಿಸಲ್ಟ್, ಅದರ ಒಂದು ಫಲಿತಾಂಶ ಈ ವ್ಯಕ್ತಿ ನಿಮಗೆ ಸಿಕ್ಕಿರೋದು. ಸೊ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅಲ್ವಾ, ಇವಾಗ ನಿಮಗೇನು ಸಿಕ್ಕಿದ್ದಾರೆ ಅಲ್ವಾ, ಈ ವ್ಯಕ್ತಿ ನಿಮ್ಮ ಲೈಫ್ ಲಾಂಗ್ವರೆಗೆ, ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಲೈಫ್ ಲಾಂಗ್ವರೆಗೆ ಇರ್ತಾರೆ. ಕೆಲವೊಂದು ಪಾಠಗಳನ್ನ ಕಂಪ್ಲೀಟಾಗಿ ನೀವು ಅವ್ರ ಜೊತೆ ಕಲಿಬೇಕಾಗಿದೆ. ಆ್ಯಂಡ್ ನಿಮ್ಮ ಲೈಫನ್ನು ಕಂಪ್ಲೀಟ್ ಆ ವ್ಯಕ್ತಿ ಜೊತೆಗೆ ನೀವು ಎಂಡ್ ಮಾಡಬೇಕಾಗಿದೆ. ಸೊ ಇಲ್ಲಿ ಒಂದು ಟ್ವಿನ್ ಫ್ಲೇಮ್ ಎನರ್ಜಿನೂ ಕೂಡ ಇರ್ಬೋದು, ಸೋಲ್ಮೇಟ್ ಕನೆಕ್ಷನ್ ಇರ್ಬೋದು, ಕಾರ್ಮಿಕ್ ಕನೆಕ್ಷನ್ ಇರ್ಬೋದು. ಬಟ್ ಇಲ್ಲಿ ನಿಮ್ಮ ಮೈಂಡಲ್ಲಿ ಯಾವ ಒಂದು ವ್ಯಕ್ತಿನ ಇಟ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿ ಜೊತೆಗೆ ನೀವು ಬೆಳೀತಾ ಕಲಿತಾ
ಆ ವ್ಯಕ್ತಿ ಜೊತೆಗೆ ಲೈಫ್ ಲಾಂಗ್ ಇರ್ತೀರಾ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಬಂದಿರೋಂಥ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗಿಲ್ಲ, ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಿ ಅಷ್ಟೇ. ಇಲ್ಲಿ ನಿಂದನೆ ಮಾಡುವಂಥ ಅಧಿಕಾರ ಆಗಲಿ ಅಥವಾ ನಿಂದನೆ ಮಾಡುವಂಥ ಕರ್ಮದ ಕೆಲಸಗಳನ್ನ, ಪಾಪದ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಗುರು ನಿಂದನೆ, ದೈವ ನಿಂದನೆ, ಎನರ್ಜಿ ನಿಂದನೆ ಪಾಪದ ಕೆಲಸ. ಸೊ ಕಮೆಂಟ್ ಮಾಡುವಾಗ ತುಂಬ ಜಾಗ್ರತೆಯಿಂದ ಮಾಡಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿಲ್ಲ ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಚಾನಲಲ್ಲೇ ಬೇಕಾದಷ್ಟು ವಿಡಿಯೋಗಳಿದೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬರೋವಂಥ ವಿಡಿಯೋನಲ್ಲೂ ಕೂಡ ನೀವು ಕನೆಕ್ಟ್ ಆಗಿ ಅದರಲ್ಲಿ ನೀವು ತಿಳ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.